ಇನ್ನು ಸೆಪ್ಟೆಂಬರ್ 22ನೇ ತಾರೀಕಿನಿಂದ ಜಾತಿ ಗಣತಿ ನಡೆಸೋದಕ್ಕೆ ನಿರ್ಧರಿಸಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಜಾತಿ ಗಣತಿ ಈಗ ಆಲ್ರೆಡಿ ಸರ್ಕಾರ ವರದಿಯನ್ನ ಸ್ವೀಕರಿಸಿದ್ರು ಕೂಡ ಆ ವರದಿಯನ್ನ ಜಾರಿಗೆ ತರೋದಕ್ಕೆ ಸಾಧ್ಯ ಆಗಲಿಲ್ಲ. ಕಾರಣ ಅಂತಂದ್ರೆ ಬಹಳಷ್ಟು ಸಮುದಾಯಗಳಿಗೆ ಸಂಬಂಧಪಟ್ಟ ಹಾಗಿನ ಮಂದಿ ಇದರ ವಿರುದ್ಧವಾಗಿ ತಮ್ಮ ಸಿಟ್ಟನ್ನ ವ್ಯಕ್ತಪಡಿಸಿದರು. ಹೈಕಮಾಂಡ್ ಇಂದ ಹೊಸದಾಗಿ ಜಾತಿ ಗಣತಿ ನಡೆಸುವಂತ ನಿಟ್ಟಿನಲ್ಲಿ ಸೂಚನೆ ಕೂಡ ಬಂತು. ಯಾವಾಗ ಅಕ್ಟೋಬರ್ ಕೊನೆಯ ಒಳಗಾಗಿ ಸಮೀಕ್ಷೆ ವರದಿಯನ್ನ ಸಲ್ಲಿಸಬೇಕು. ಸೆಪ್ಟೆಂಬರ್ 22ನೇ ತಾರೀಕಿನಿಂದ ಜಾತಿ ಗಣತಿಯನ್ನ ನಡೆಸಬೇಕು. ಅಕ್ಟೋಬರ್ ಕೊನೆಯ ಒಳಗಾಗಿ ವರದಿಯನ್ನ ಸಲ್ಲಿಸಬೇಕು. ತರಬೇತಿ ಸೇರಿ ಸಮೀಕ್ಷೆಗೆ ಪೂರ್ವಭಾವಿ ಸಿದ್ಧತೆಯನ್ನ ಆರಂಭಿಸಿ ಅಂತನೂ ಕೂಡ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯನವರು ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಜಾತಿ ಗಣತಿ ಅವೈಜ್ಞಾನಿಕವಾಗಿ ಮಾಡಿದ್ದಾರೆ ಅನ್ನುವಂಥದ್ದು ಆರೋಪ ಆಗಿತ್ತು. ಬಹಳಷ್ಟು ಮಂದಿ ನಮ್ಮನೆಗೆ ಯಾರು ಬರಲೇ ಇಲ್ಲ ಕೇಳಕ್ಕೆ ಅನ್ನುವಂಥ ಆರೋಪವನ್ನ ಮಾಡ್ತಾ ಇದೆ. ಈಗ ಅಷ್ಟೇ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟ ಹಾಗಿನ ಒಳ ಮೀಸಲಾತಿ ಕಲ್ಪಿಸುವಂತ ನಿಟ್ಟಿನಲ್ಲಿ ಒಂದು ಸಮೀಕ್ಷೆ ನಡೀತಾ ಇದೆ. ಅಲ್ಲೂ ಕೂಡ ಅದೇ ರೀತಿಯಂತ ಆರೋಪ ಕೇಳಿಬಂದಿದೆ. ಹೀಗಾಗಿ ಎಚ್ಚೆತ್ತಿರುವಂತಹ ಸಿಎಂ ಈ ಬಾರಿ ಜಾತಿ ಗಣತಿ ನಡೆಸುವಂತ ಸಂದರ್ಭದಲ್ಲಿ ಬಹಳ ಅಚ್ಚುಕಟ್ಟಾಗಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆಮೇಲೆ ಈಗ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲ, ಮುಸ್ಲಿಂ ಸಮುದಾಯದ ಜನಸಂಖ್ಯೆ ತೋರಿಸಿದಂಥದ್ದನ್ನು ಕೂಡ ಕೆಲವರು ವಿರೋಧ ವ್ಯಕ್ತಪಡಿಸಿದ್ದರು. ಕೆಲ ಸಮುದಾಯಗಳಿಗೆ ಸಂಬಂಧಪಟ್ಟಾಗಿನ ಬೇಕು ಅಂತ ಇವರು ಜನಸಂಖ್ಯೆಯನ್ನ ಕಮ್ಮಿ ತೋರಿಸಿದ್ದಾರೆ, ಇನ್ ಕೆಲ ಸಮುದಾಯಗಳ ಸಂಖ್ಯೆಯನ್ನ ಬೇಕು ಅಂತ ಇವರು ಜಾಸ್ತಿ ತೋರಿಸಿದ್ದಾರೆ ಅನ್ನುವಂಥದ್ದು ಆರೋಪ. ಹಲವು ಸಣ್ಣ ಸಣ್ಣ ಸಮುದಾಯಗಳು ಕೂಡ ಈ ವಿಚಾರವಾಗಿ ಸಿಟ್ಟನ್ನ ವ್ಯಕ್ತಪಡಿಸಿದ್ದವು. ಇದೀಗ ಮುಖ್ಯಮಂತ್ರಿಗಳು ಇವತ್ತು ಸೆಪ್ಟೆಂಬರ್ 22ರ ಸಂದರ್ಭದಲ್ಲಿ 22ನೇ ತಾರೀಕಿನಿಂದ ಸೆಪ್ಟೆಂಬರ್ 22ನೇ ತಾರೀಕಿನಿಂದ ಶುರು ಮಾಡಬೇಕು ಜಾತಿ ಗಣತಿ ಅನ್ನುವಂಥ ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ನು ಮರು ಜಾತಿ ಗಣತಿ ವಿಚಾರದ ಬಗ್ಗೆ ಸಭೆಯಲ್ಲಿ ಕೆಲ ನಿರ್ಣಯವನ್ನ ತೆಗೆದುಕೊಳ್ಳಲಾಗಿದೆ. ಮಹತ್ವದ ನಿರ್ಣಯವನ್ನ ಏನು? ಮರು ಜಾತಿ ಗಣತಿಯಲ್ಲಿ ಎಚ್ಚರಿಕೆ ವಹಿಸಬೇಕು. ಜಾತಿ ಗಣತಿಯಲ್ಲಿ ಲೋಪದೋಷಗಳು ಆಗಬಾರದು, ವೈಜ್ಞಾನಿಕವಾಗಿ ಜಾತಿ ಗಣತಿ ಮಾಡಬೇಕು ಅನ್ನುವಂಥದ್ದು ಸರ್ಕಾರದ ನಿರ್ಧಾರ. ವಿಪಕ್ಷಗಳ ಟೀಕಾಸ್ತ್ರದ ಬೆನ್ನಲ್ಲೇ ಸಿಎಂ ಮಹತ್ವದ ನಿರ್ಧಾರ. ಇದು ಜಾತಿ ಗಣತಿ ಅನ್ನುವಂಥದ್ದು ಹೆಸರಿಗಾದ್ರೂ ಕೂಡ ಇದು ಸರ್ಕಾರ ಹೇಳ್ಕೊಳ್ಳುವಂತೆ ಸಾಮಾಜಿಕ ಶೈಕ್ಷಣಿಕ ವರದಿ, ಇದು ಮತ್ತೆ ಆರ್ಥಿಕ ವರದಿ. ಸೊ ಒಂದು ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗಿನ ಕುಟುಂಬಗಳ ಸಾಮಾಜಿಕ ಶೈಕ್ಷಣಿಕ ಹಾಗೆ ಅವರ ಆರ್ಥಿಕ ಸ್ಥಿತಿಗತಿಗಳು ಏನಿದೆ, ಆಮೇಲೆ ಅವರು ಯಾವ ಜಾತಿಗೆ ಸಂಬಂಧಪಟ್ಟಂತವ್ರು, ಮುಂದೆ ಮೀಸಲಾತಿ ಮತ್ತೊಂದು ಸರ್ಕಾರದ ಯೋಜನೆಗಳನ್ನ ಜಾರಿಗೊಳಿಸುವಂತಹ ಸಂದರ್ಭದಲ್ಲಿ ಈ ಜಾತಿ ಗಣತಿ ಬಹಳ ಅನುಕೂಲಕ್ಕೆ ಬರುತ್ತೆ ಅನ್ನುವಂಥದ್ದು ಸರ್ಕಾರದ ವಾದ. ಹೀಗಾಗಿ ಸಭೆಯಲ್ಲಿ ಮಹತ್ವದ ನಿರ್ಣಯಗಳನ್ನ ತೆಗೆದುಕೊಳ್ಳ. ಆಮೇಲೆ ಕಾಂಗ್ರೆಸ್ ಹೈಕಮಾಂಡ್ನ ಬಹಳ ವರ್ಷಗಳಿಂದ ಅವರು ಹೇಳ್ಕೊಂಡ್ ಬಂದಿರುವಂತ ಒಂದು ಮಹತ್ವಾಕಾಂಕ್ಷೆಯ ಗಣತಿ ಇದು. ದೇಶದಾದ್ಯಂತ ಇದು ನಡೆಸಬೇಕು ಅನ್ನುವಂಥದ್ದು ಕಾಂಗ್ರೆಸ್ನ ಒತ್ತಾಯ ಆಗಿದೆ. ಕೇಂದ್ರ ಸರ್ಕಾರ ಕೂಡ ಈಗ ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಅದ್ರ ಬಗ್ಗೆ ಕೆಲ ತಗಾದೆಗಳನ್ನ ಈಗ ವಿಪಕ್ಷಗಳು ತೆಗಿತಾ ಇದ್ದಾರೆ. ನೀವು ಸರಿಯಾದ ಜಾತಿ ಗಣತಿ ಮಾಡ್ತಾ ಇಲ್ಲ, ನೀವು ಹೇಳಿದ್ದೊಂದು ಮಾಡೋಕೆ ಹೊರಟಿರುವಂಥದ್ದು ಮತ್ತೊಂದು ಅಂತ. ಬಟ್ ಈಗ ನಾವು ಪಕ್ಕದ ತೆಲಂಗಾಣದಲ್ಲಿ ಜಾತಿ ಗಣತಿಗೆ ಸಂಬಂಧಪಟ್ಟಂಗೆ ಎಲ್ಲ ಆಗಿದೆ, ಅದು ಅನುಷ್ಠಾನಕ್ಕೂ ಕೂಡ ಬಂದಿದೆ, ಆ ವರದಿ ಕೂಡ ಜಾರಿ ಆಗಿದೆ ಎಲ್ಲಿ ತೆಲಂಗಾಣದಲ್ಲಿ. ಅದಕ್ಕಿಂತ ಮುನ್ನನೇ ಕರ್ನಾಟಕದಲ್ಲಿ ಲೆಕ್ಕಕ್ಕೆ ಜಾತಿ ಗಣತಿ ವರದಿ ಅನುಷ್ಠಾನಕ್ಕೆ ಬರಬೇಕಿತ್ತು ಅಥವಾ ವರದಿ ಜಾರಿಗೆ ತರಬೇಕಿತ್ತು. ಆದರೆ ಬಹಳಷ್ಟು ಗೊಂದಲಗಳಾಯಿತು. ಯಾವ ಮಟ್ಟಿಗೆ ಅಂತಂದ್ರೆ ಜಾತಿ ಗಣತಿಯ ಮೂಲ ಕಳತನ ಆಗ್ಬಿಟ್ಟಿದೆ, ಅದು ಕಳೆದೋಗಿದೆಯೋ ಕಳತನ ಆಗಿದೆಯೋ ಈ ರೀತಿಯಾದಂಥದ್ದು ಕೂಡ ಆರೋಪ ಕೇಳಿಬಂತು. ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಕುರಿತು ಪ್ರಸ್ತಾವನೆ ಸಲ್ಲಿಕೆ, ಹಿಂದುಳಿದ ವರ್ಗಗಳ ಆಯೋಗದಿಂದ ಸರ್ಕಾರಕ್ಕೆ ಪ್ರಸ್ತಾವನೆ. ಇದರಂತೆ ರಾಜ್ಯದ ಎಲ್ಲಾ ಜನರ ಸಮೀಕ್ಷೆಯನ್ನ ನಡೆಸಲಾಗುತ್ತೆ. ಜಾತಿ ತಾರತಮ್ಯ ನಿವಾರಣೆ ಮಾಡೋದು ಈ ಒಂದು ಗಣತಿಯ ಉದ್ದೇಶವಾಗಿದೆ. ಸಭೆಯಲ್ಲಿ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯನವರು ತಿಳಿಸಿದ್ದಾರೆ. ಪ್ರತಿಯೊಬ್ಬರ ಆರ್ಥಿಕ ಪರಿಸ್ಥಿತಿ, ಜಮೀನ್ ಇದೆಯಾ ಇಲ್ವಾ, ಸಮಗ್ರವಾದ ಸಮೀಕ್ಷೆಯನ್ನ ನಡೆಸಬೇಕು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ಸಮೀಕ್ಷೆಯ ವರದಿ ಬಜೆಟ್ ಅನ್ನ ಸಿದ್ಧಪಡಿಸುವ ವೇಳೆ ಆಧಾರವಾಗುತ್ತೆ. ಈ ಬಾರಿಯ ಸಮೀಕ್ಷೆ ದೇಶದಲ್ಲೇ ಮಾದರಿಯಾಗಬೇಕು, ಆ ರೀತಿಯಾಗಿ ಸಮೀಕ್ಷೆಯನ್ನ ಮಾಡಬೇಕು ಅಂತ ಹೇಳಿ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯನವರು ಸೂಚಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಿವಾಸ ಕಾವೇರಿಯಲ್ಲಿ ನಡೆದಂತಹ ಸಭೆಯಲ್ಲಿ ಪ್ರಮುಖವಾಗಿ ಜಾತಿ ಗಣತಿ ಮರು ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಅಧಿಕಾರಿಗಳಿಗೆ ಒಂದಷ್ಟು ಸಲಹೆ ಸೂಚನೆಗಳನ್ನ ಕೊಟ್ಟಿದ್ದಾರೆ. ಈ ಹಿಂದೆ ಗಣತಿ ಮಾಡಿದಂತಹ ಸಂದರ್ಭದಲ್ಲಿ ಆದಂತಹ ತಪ್ಪುಗಳಾಗ್ಲಿ ಲೋಪದೋಷಗಳಾಗ್ಲಿ ಈ ಬಾರಿಯ ಸರ್ವೆಯ ಸಂದರ್ಭದಲ್ಲಿ ಆಗಬಾರದು, ಮತ್ತೆ ಯಾರಿಗೂ ಕೂಡ ಟೀಕಾಸ್ತ್ರವಾಗಬಾರದು ಅಥವಾ ಟೀಕಿಸುವಂತಹ ಪ್ರಯತ್ನಕ್ಕೆ ಇರುವವರಿಗೆ ಅದು ಅಸ್ತ್ರವಾಗಿ ಪರಿಣಮಿಸಬಾರದು. ಆ ರೀತಿಯಾಗಿ ಎಚ್ಚರಿಕೆಯನ್ನು ವಹಿಸಿ ಈ ಬಾರಿ ಸರ್ವೆಯನ್ನ ಮಾಡಬೇಕು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಮಾನವ ಸಂಪನ್ಮೂಲದ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಕೂಡ ಸಮೀಕ್ಷೆಯ ಸಂದರ್ಭದಲ್ಲಿ ಬಳಸಿಕೊಳ್ಳಬೇಕು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಸೂಚಿಸಿದ್ದಾರೆ.
ಈ ಹಿಂದೆ ಮಾಡಿದಂತಹ ಜಾತಿ ಗಣತಿಯಿಂದಾಗಿ ಒಂದಷ್ಟು ಟೀಕೆಗಳು ವ್ಯಕ್ತವಾಗಿತ್ತು. ಕಾಂಗ್ರೆಸ್ ಪಕ್ಷದ ಒಳಗಡೆನೆ ಅದು ಅಪಸ್ವರಕ್ಕೆ ಗುರಿಯಾಗಿತ್ತು. ಒಂದಷ್ಟು ಮಂದಿ ಮರು ಜಾತಿ ಗಣತಿ ನಡೀಲಿ ಅಂತ ಹೇಳಿದ್ರು. ಯಾಕಂದ್ರೆ ಜಾತಿ ಗಣತಿ ನಡೆದಂತಹ ಸಂದರ್ಭದಲ್ಲಿ ಇದ್ದಂತಹ ಜನಸಂಖ್ಯೆಯೇ ಬೇರೆ, ಈಗ ಆ ಸಮುದಾಯದ ಸಂಖ್ಯೆ ಹೆಚ್ಚಾಗಿರುತ್ತೆ. ಈಗ ಆಧಾರವಾಗಿ ಇಟ್ಕೊಂಡು ಈಗಿನ ಸ್ಥಿತಿಗತಿಗಳನ್ನ ಗಮನದಲ್ಲಿ ಇಟ್ಕೊಂಡು ಸಮೀಕ್ಷೆಯನ್ನ ಮಾಡಿದ್ರೆ ಅದರಿಂದ ಬರುವಂತಹ ಔಟ್ಪುಟ್ ಕೂಡ ಒಳ್ಳೆಯದಾಗುತ್ತೆ ಅನ್ನೋದು ಅನೇಕ ಮಂದಿ ಯಾರೆಲ್ಲ ಈ ಹಿಂದಿನ ಜಾತಿ ಗಣತಿಯನ್ನ ವಿರೋಧಿಸಿದ್ರು ಅವರ ಅಭಿಪ್ರಾಯ ಆಗಿತ್ತು. ಅದರ ಜೊತೆಗೆ ಮತ್ತೊಂದಷ್ಟು ಅಂಶಗಳನ್ನ ಸೇರಿಸಿ ಇಲ್ಲಿ ಸಿಎಂ ಸಿದ್ದರಾಮಯ್ಯನವರು ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಮುಂದೆ ಬಜೆಟ್ ಮಂಡಿಸುವಂತಹ ಸಂದರ್ಭದಲ್ಲಿ ಈ ಸರಿಯಾಗಿ ಮಾಡಿದಂತಹ ಜಾತಿ ಗಣತಿ ಹೇಗೆ ಅನುಕೂಲ ಆಗುತ್ತೆ ಅನ್ನೋದನ್ನ ತಿಳಿಪಡಿಸಿದ್ದಾರೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ನಾಳೆ ಅಧಿಸೂಚನೆಯನ್ನ ಹೊರಡಿಸ್ತಾ ಇದೆ. ಸಮೀಕ್ಷೆಯ ಮಾದರಿ, ಸಮೀಕ್ಷೆಯ ರೂಪುರೇಷ, ಕಾಲಾವಧಿ, ಟೈಮ್ ಬೌಂಡ್ ಏನು, ಇದೆಲ್ಲವೂ ಕೂಡ ನಾಳೆ ಅಧಿಸೂಚನೆ ಹೊರಡಿಸ್ತಾ ಇದೆ. ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಬಗ್ಗೆ ಹೀಗೆ ನಾಳೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಸೂಚನೆಯನ್ನ ಹೊರಡಿಸ್ತಾ ಇದೆ. ಮಧುಶ್ರೀ, ಇನ್ನೊಂದು ಸಂಗತಿ ಅಂತ ಅಂದ್ರೆ ಈ ಬಾರಿಯ ಸಮೀಕ್ಷೆ ಇದೆಯಲ್ಲ, ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿ ನಾವು ನೋಡೋದಕ್ಕೆ ಕಾರಣ ಅಂತ ಅಂದ್ರೆ ಈಗ ಸಹಜವಾಗಿ ಹೊಸ ರಿಪೋರ್ಟ್ ಬಂದಂತ ಸಂದರ್ಭದಲ್ಲಿ ಹಳೆ ರಿಪೋರ್ಟ್ ಅಲ್ಲಿ ಏನಿತ್ತು, ಹೊಸ ರಿಪೋರ್ಟ್ ಅಲ್ಲಿ ಏನಿದೆ ಅನ್ನೋದನ್ನ ಕಂಪ್ಯಾರಿಸನ್ ಶುರುವಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಒಕ್ಕಲಿಗ ಸಮುದಾಯದ ಜನಸಂಖ್ಯೆನ ಇವರು 67 ಲಕ್ಷ ಏನೋ ಹೇಳಿದ್ರೆ, ಇದರಲ್ಲಿ ಏನಾದ್ರು ಹೆಚ್ಚುಗಳು ಬಂದಿದ್ರೆ ಅದು ಕೂಡ ಸರ್ಕಾರಕ್ಕೆ ಮುಜುಗರದ ಸಂಗತಿನೇ. ಮುಂದೆ ಏನೇನಾಗುತ್ತೆ ಏನೋ ಎತ್ತ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಸರ್ಕಾರ ಯೋಚನೆ ಮಾಡಿ ಈಗ ನಿರ್ಧಾರಕ್ಕೆ ಬಂದಿರುವಂಥದ್ದು. ಮುಂದಿನ ಇದಕ್ಕೆ ಸಂಬಂಧಪಟ್ಟಾಗಿನ ಸವಾಲುಗಳು ಏನು ಅನ್ನುವಂಥದ್ದು ಕೂಡ ಸರ್ಕಾರಕ್ಕೆ ಬಹಳ ನಿಚ್ಚಳವಾಗಿ ಗೊತ್ತಿದೆ. ಅದಕ್ಕೆ ತಕ್ಕ ಹಾಗೆ ಈಗ ವರದಿ ಸಿದ್ಧ ಮಾಡುವಂತ ನಿಟ್ಟಿನಲ್ಲಿ ಸೂಚನೆಯನ್ನ ಕೊಡಲಾಗಿದೆ. ಅನಿಲ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅನಿಲ್, ಈಗ ಆಲ್ರೆಡಿ 100 ಕೋಟಿ ಖರ್ಚು ಮಾಡಿ ಒಂದು ವರದಿ ಸಿದ್ಧ ಮಾಡಿ ಆ ವರದಿ ಜಾರಿಗೆ ತರೋದಕ್ಕೂ ಕೂಡ ಸರ್ಕಾರಕ್ಕೆ ಸಾಧ್ಯ ಆಗಲಿಲ್ಲ. ಬಟ್ ಈ ಬಾರಿ ಯಾವ ರೀತಿಯಾಗಿ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆಮೇಲೆ ಇನ್ನೊಂದಂತ ಅಂದ್ರೆ ಕಳೆದ ಬಾರಿ ಮಾಡಿದಂಥ ವರದಿಗೂ ಅಥವಾ ವರದಿ ಅವರು ಏನು ಜಾತಿ ಗಣತಿ ಮಾಡಿದ್ರಲ್ಲ ಆ ಸಂದರ್ಭಕ್ಕೂ ಆ ಪ್ರಕ್ರಿಯೆಗೂ ಈ ಬಾರಿಯ ಪ್ರಕ್ರಿಯೆಗೂ ಏನು ಬಹಳ ವ್ಯತ್ಯಾಸ ಇದೆಯಾ? ಏನ್ ಕತೆ ಅನಿಲ್? ಖಂಡಿತವಾಗ್ಲೂ ಮಾಲ್ತೇಶ್, ಅಂದ್ರೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ಒಂದು ವರದಿಯನ್ನ ತಯಾರಿಕೆ ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ಸಭೆಯನ್ನು ಕೂಡ ನಡೆಸಿದ್ರು. ಈ ಒಂದು ಸಭೆಯಲ್ಲಿ ಬಹಳ ಪ್ರಮುಖವಾಗಿ ಅಂದ್ರೆ ಹಿಂದುಳಿದ ವರ್ಗಗಳ ಆಯೋಗ ಒಂದು ಪ್ರಸ್ತಾವನೆ ಕೂಡ ಸಲ್ಲಿಕೆ ಮಾಡ್ತೀವಿ. ಒಂದು ಪ್ರಸ್ತಾವನೆಯಲ್ಲಿ ಯಾವ ರೀತಿಯಾದಂತಹ ಸರ್ವೆಯನ್ನ ಮಾಡಬೇಕು ಅಂದ್ರೆ ಹಿಂದೆನೂ ಕೂಡ ನಡೆದಂತ ಒಂದು ಜಾತಿ ಗಣಗಣತಿಯ ಒಂದು ಸಮೀಕ್ಷೆ ಈಗ ಹಳ್ಳಕ್ಕೆ ಬಿದ್ದಿದೆ ಅಂತ ಹೇಳ್ಬೇಕಂದ್ರೆ ಕಳೆದ ಬಾರಿ ಒಂದು ಕ್ಯಾಬಿನೆಟ್ ನಲ್ಲಿ ಮರು ಸಮೀಕ್ಷೆ ಆಗ್ಲೇಬೇಕು ಅನ್ನೋ ಆಗ್ರಹ ಕೂಡ ಕೇಳಿ ಬರ್ತಾ ಇತ್ತು. ಅದರಂತೆ ಕ್ಯಾಬಿನೆಟ್ ಕೂಡ ಮರು ಸಮೀಕ್ಷೆ ಮಾಡುವಂತ ಸಂಬಂಧಪಟ್ಟಂತೆ ಸರ್ಕಾರ ಕೂಡ ಒಂದು ಮಹತ್ವದ ತೀರ್ಮಾನ ಕೂಡ ಕೈಗೊಳ್ಳಲಾಯಿತು. ಇದೀಗ ಈ ಒಂದು ಸಭೆಯಲ್ಲೂ ಕೂಡ ಜಾತಿಯ ಒಂದು ಸಮೀಕ್ಷೆನ ಬದಲಾಗಿ ಅಂದ್ರೆ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆನ ಒಂದು ಹೊಸದಾಗಿ ಕೂಡ ಇದೊಂದು ಸಮೀಕ್ಷೆನ ಕೂಡ ಮಾಡಲಾಗ್ತಾ ಇರೋದು. ಅದರಲ್ಲೂ ಕೂಡ ತೆಲಂಗಾಣ ಮಾದರಿಯಲ್ಲಿ ಕೂಡ ಇದೊಂದು ಸಮೀಕ್ಷೆ ಆಗಬೇಕು ಅನ್ನೋ ತಾಕೀತನ್ನು ಕೂಡ ಈಗ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸಿಎಂ ಸಿದ್ದರಾಮಯ್ಯ ಕೂಡ ಮಾಡಿರುವಂಥದ್ದು. ಅಂದ್ರೆ ಬಹಳ ಮುಖ್ಯವಾಗಿ ಕಾಂತರಾಜು ಆಯೋಗ ನಿಂತದ್ದು 14 ಅಂಶಗಳೊಂದು ಪ್ರಶ್ನೆಗಳನ್ನು ಕೂಡ ಸಿದ್ಧಪಡಿಸಿತ್ತು. ಅದ್ರ ಕೂಡ ಮ್ಯಾನ್ಯಲ್ ಆಗಿ ಕೂಡ ಅದನ್ನ ಸಮೀಕ್ಷೆಯನ್ನು ಕೂಡ ನಡೆಸಿತ್ತು. ಆದ್ರೆ ಈಗ ಅದನ್ನೆಲ್ಲವನ್ನು ಕೂಡ ಕೈ ಬಿಟ್ಟು ಅದಕ್ಕಿಂತ ಹೆಚ್ಚಿನ ಅಂಶಗಳನ್ನು ಕೂಡ ಈ ಒಂದು ಸಮೀಕ್ಷೆಯಲ್ಲಿ ಅಳವಡಿಕೆ ಮಾಡ್ಕೊಳ್ಬೇಕು. ಜೊತೆಗೆ ಈಗ ಮೊಬೈಲ್ ಆಪ್ ನ ಮೂಲಕವೂ ಅಷ್ಟೇ ಸರ್ವೆಯನ್ನ ಮಾಡಬೇಕು ಅಂತ ಒಂದು ಸಲಹೆ ಸೂಚನೆಯನ್ನು ಕೂಡ ಅಧಿಕಾರಿಗಳು ಕೂಡ ಕೊಟ್ಟಿರುವಂತದ್ದು. ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ಗಮನಿಸಬೇಕಾದ ಸಂಗತಿ ಅಂತಂದ್ರೆ ಈಗ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರ ಒಳಗಾಗಿ ಒಂದು ಸಮೀಕ್ಷೆನ ಮಾಡಬೇಕು ಅನ್ನೋದು ಖಡಕ್ ಸೂಚನೆ ಕೂಡ ಸಿಎಂ ಸಿದ್ದರಾಮಯ್ಯ ಕೂಡ ರವಾನೆ ಮಾಡಲಾಗಿರುವಂತದ್ದು. ಕೇವಲ 15 ದಿನಗಳ ಒಳಗಾಗಿ ಈ ಒಂದು ಸಮೀಕ್ಷೆ ರಿಪೋರ್ಟ್ ನಮ್ಮ ಕೈಗೆ ಸೇರಬೇಕಾಗುತ್ತೆ. ಅಂದ್ರೆ ಅಕ್ಟೋಬರ್ನ ಅಂತ್ಯದೊಳಗೆ ಸಂಪೂರ್ಣ ವರದಿಯನ್ನು ಕೊಡಬೇಕಾಗುತ್ತೆ. ಮುಂದಿನ ಬಜೆಟ್ಗೂ ಕೂಡ ಇದು ಸಹಕಾರಿ ಆಗುತ್ತೆ ಅನ್ನೋ ಒಂದು ತಾಕೀತುಗಳನ್ನು ಕೂಡ ಈಗಾಗಲೇ ಅಧಿಕಾರಿಗೆ ಮಾಡಿರುವಂತದ್ದು. ಹೀಗಾಗಿ ಈಗ ನಡೆಯುವಂತಹ ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಬಹಳಷ್ಟು ಕುತೂಹಲ ಕೂಡ ಕೇಳಿಸಿರುವಂತದ್ದು. ಅಂದ್ರೆ ಈ ಹಿಂದೆ ಮಾಡಿದಂತ ಸಮೀಕ್ಷೆ ಕೋಟ್ಯಾಂತರ ರೂಪಾಯಿಯನ್ನ ಖರ್ಚು ಮಾಡಿ ಕೂಡ ಮಾಡಿದ್ರು. ಆದ್ರೆ ಈಗ ಯಾವ ರೀತಿ ಅದು ಹಳ್ಳಕ್ಕೆ ಬಿದ್ದಂತ ಕೂಡ ಗಮನಿಸ್ತಾ ಇರಬೇಕು. ವಿಪಕ್ಷಗಳಿಂದಲೂ ಕೂಡ ಸಾಕಷ್ಟು ಟೀಕೆ ಕೂಡ ವ್ಯಕ್ತ ಆಗ್ತಾ ಇತ್ತು. ಇದೀಗ ಮತ್ತೊಂದು ಕಡೆ ಸರ್ಕಾರ ಈಗ ಶೈಕ್ಷಣಿಕ ಮತ್ತು ಸಾಮಾಜಿಕ ಒಂದು ಸರ್ವೆ ಕೂಡ ಮಾಡೋದಕ್ಕೆ ಹೊರಟಿರುವಂತದ್ದು. ಬಹಳ ಮುಖ್ಯವಾಗಿ ಜಾತಿ ಗಣತಿ ಎಷ್ಟಿದೆ ಅದನ್ನು ಕೂಡ ನಾವು ಪತ್ತೆ ಹಚ್ಚಬೇಕಾಗುತ್ತೆ. ಯಾವುದೇ ಜಾತಿಗಳು ಕೂಡ ಅನ್ಯಾಯ ಆಗಬಾರ್ದು ಅನ್ನೋ ಒಂದು ಅಂಶಗಳನ್ನು ಕೂಡ ಈಗಾಗಲೇ ಉಲ್ಲೇಖ ಮಾಡಲಾಗಿರುತ್ತದೆ. ಅದರಲ್ಲೂ ಕೂಡ ಸಿಎಂ 15 ದಿನಗಳ ಒಳಗಾಗಿನೇ ಈ ಒಂದು ಸಮೀಕ್ಷೆ ಮಾಡಬೇಕು ಅನ್ನೋ ಡೆಡ್ ಲೈನ್ ಕೂಡ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಯಾಕೆ ಆ ಡೆಡ್ ಲೈನ್ ಕೊಟ್ಟರು, ಜೊತೆಗೆ ಇದಕ್ಕೆ ಖರ್ಚು ವೆಚ್ಚಗಳು ಎಷ್ಟಾಗುತ್ತೆ ಮತ್ತೆ ಆ 15 ದಿನಗಳ ಗಡುವು ಕೊಡೋದಕ್ಕೆ ಕಾರಣ ಏನೋ ಎಂದು ಕೂಡ ಸಾಕಷ್ಟು ಕೂಡ ಚರ್ಚೆ ಕೂಡ ಆಗ್ತಾ ಇರುವಂತದ್ದು. ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ 1,65,000 ಅಂದ್ರೆ ಶಿಕ್ಷಕರನ್ನ ಈ ಒಂದು ಗಣತಿಗೆ ಬಳಕೆ ಮಾಡ್ಕೊಳ್ತಾ ಇರುವಂತದ್ದು. ಅದರ ಜೊತೆಗೆ ಇನ್ನೂ ಹೆಚ್ಚಿನ ಇಲಾಖೆಗಳ ಒಂದು ಸಿಬ್ಬಂದಿಗಳು ಕೂಡ ಬಳಕೆ ಮಾಡ್ಕೊಳ್ತೀವಿ ಅಂತ ಮಾತನ್ನು ಕೂಡ ಈಗಾಗಲೇ ಹೇಳಿರುವಂತದ್ದು. ಹೀಗಾಗಿ ಈಗ ಸಮೀಕ್ಷೆ ನಡೆಸುವಂತ ವಿಚಾರ ಸಾಕಷ್ಟು ಚರ್ಚೆ ಕೂಡ ಗ್ರಾಸ ಆಗಿರುವಂತದ್ದು. ಸಿಎಂ ಕೊಟ್ಟಂತಹ ಕಾಲಮಿತಿಯಲ್ಲಿ ಅಧಿಕಾರಿಗಳು ಒಂದು ಸಮೀಕ್ಷೆಯನ್ನ ಮಾಡಿ ಮುಗಿಸ್ತಾರೆ ಅನ್ನೋದನ್ನು ಕೂಡ ಯಕ್ಷ ಪ್ರಶ್ನೆ ಆಗಿ ಉಳಿದಿರುವಂತದ್ದು. ಮಾಲ್ತೇಶ್, ಥ್ಯಾಂಕ್ ಯು ಅನಿಲ್.